ಅದರೊಳಗಡೆ ಇಟ್ಕೊಳ್ತಾ ಬರ್ತೀನಿ. ಈ ದುಡ್ಡನ್ನು ನಾನು ನನ್ನ ಖರ್ಚುಗಳಿಗೆ ಉಪಯೋಗಿಸಲ್ಲ. ನಾನು ಟೈಲರಿಂಗ್ ಮಾಡಿದ್ರಲ್ಲಿ ಇರುತ್ತಲ್ವಾ, ಅದು ನಾನು ಟೈಲರಿಂಗಲ್ಲಿ ಬಂದಿರೋ ದುಡ್ಡಿಗೆ ಮನೆ ಖರ್ಚೆಲ್ಲ ಮೇಂಟೈನ್ ಮಾಡ್ತೀನಿ. ಇದು ಬಟ್ಟೆ ದುಡ್ಡು ಏನಿರುತ್ತೆ, ಬಟ್ಟೆ ದುಡ್ಡು ಬಟ್ಟೆಗೆ ಹಾಕ್ತೀನಿ. ಇದು ಬಟ್ಟೆದೇ ದುಡ್ಡು ಆದರೆ ನಾಳೆ ನಮಗೆ ಹೋಗ್ಬರೋ ಖರ್ಚು. ಎಲ್ಲರಿಗೂ ನಾನು ಇವಾಗ ಸಂಜೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂತಂದರೆ ಫ್ರೆಂಡ್ಸ್, ನಿನ್ನೆ ತುಂಬ ಜನ ಅಂದರೆ ನಾನು ವಿಡಿಯೋ ಹಾಕಿದ್ದೆ ಇನ್ಮೇಲೆ ವಿಡಿಯೋ ಮಾಡಲ್ಲ ಅಂತ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದಾರೆ. ಲೈಕು ಆಗಿರ್ಬೋದು, ಹಾಗೆ ಕಮೆಂಟ್ ಆಗಿರ್ಬೋದು. ಲೈಕಿಗಿಂತನೂ ಕಮೆಂಟು ತುಂಬ ಜನ ವಿಡಿಯೋ ನಿಲ್ಲಿಸ್ಬೇಡಿ ಅಂತೇಳಿ. ಇಲ್ಲ ಫ್ರೆಂಡ್ಸ್, ಎಷ್ಟು ಎಫರ್ಟ್ ಹಾಕಿ ಮಾಡಿರ್ತೀವಿ ವಿಡಿಯೋ. ಒಂದೊಂದು ವಿಡಿಯೋಕ್ಕೆ 3 ರಿಂದ 4 ಅವರ್, ಒಂದೊಂದು ಸತಿ ಅರ್ಧ ದಿನವೇ ಹೋಗಿರುತ್ತೆ. ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ವಿಡಿಯೋ ಇವರಿಗೆಲ್ಲ ಯೂಸ್ಫುಲ್ ಆಗ್ತಿಲ್ವೇನೋ ಅಂತ ಒಂದೊಂದ್ಸಲಿ ಬೇಜಾರು ಅನಿಸುತ್ತೆ. ಅದಕ್ಕೆ ನಾನು ಆ ರೀತಿ ವಿಡಿಯೋ ಮಾಡಿ ಹಾಕ್ತೆ. ನೋಡ್ತೀನಿ, ಇನ್ಮೇಲೆ ನಾನು ಗ್ರೋತ್ ನೋಡಿಬಿಟ್ಟು ವೀಡಿಯೋಸ್ಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಬಂದುಬಿಟ್ಟು ಇವತ್ತು ಏನು ವಿಷಯ ಅಂತಂದರೆ, ಈ ತಿಂಗಳ ನನ್ನ ಬಟ್ಟೆ ಸೇಲ್ ಮಾಡಿರೋ ಅರ್ನಿಂಗ್ಸ್ ಎಷ್ಟು, ನಾನು ಹೇಗೆ ಬಟ್ಟೆನ ತರ್ತೀನಿ, ಹಾಗೆ ಈಗ ಹೇಗಂದರೆ ತೋರಿಸ್ತೀನಿ. ಬನ್ನಿ, ಬಟ್ಟೆಗಳನ್ನು ಇಲ್ಲಿ ಜೋಡಿಸಿದ್ದೀನಿ. ನಾನು ಯಾವ ರೀತಿ ಬಟ್ಟೆಗಳನ್ನು ತರ್ತೀನಿ ಅಂದರೆ, ತಿಂಗಳಿಗೆ ಒಂದು ಸತಿ ತರ್ತೀನೋ, ಬಟ್ಟೆ ದುಡ್ಡು ಬಂದಾಗೆ ತರ್ತೀನೋ, ಯಾವ ರೀತಿ ತರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನಾನು ಸ್ವಲ್ಪ ನಿಮಗೆ ಅರ್ನಿಂಗ್ಸ್ ಟಿಪ್ಸ್ ಕೊಡ್ತೀನಿ. ನಾನು ಟೈಲರಿಂಗಲ್ಲಿ ಬಂದಿರೋ ಅರ್ನಿಂಗ್ಸ್ ನಾನು ಏನು ಮಾಡ್ತೀನಿ. ಹಾಗೆಯೇ ನಾನು ಬಟ್ಟೆ ಸೇಲು 10 ವರ್ಷದಿಂದ ಮಾಡ್ತಾಯಿದ್ದೆ. ಆವಾಗ ಲಾಸ್ ಆಗಿತ್ತು ನನಗೆ. ಈ ಸಲ ನಾನು ಲಾಸ್ ಮಾಡ್ಕೊಳ್ಳೇಬಾರ್ದು ಅಂತ ಕೆಲವೊಂದು ಟಿಪ್ಸ್ಗಳನ್ನು ನಾನು ಫಾಲೋ ಮಾಡಿ ಬಟ್ಟೆ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಏನೇನು ಯಾವ ಥರ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯಾವ ಥರ ನಾನು ಬಟ್ಟೆಗಳನ್ನು ತರ್ತೀನಿ, ಮಾರ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾವು ಈ ಥರ ಟಿಪ್ಸ್ ಎಲ್ಲ ಫಾಲೋ ಮಾಡಿಲ್ಲ ಅಂತಂದರೆ ಬಟ್ಟೆ ಬಿಸ್ನೆಸ್ಸಲ್ಲಿ ಮನೆಯಲ್ಲಿ ಸೇಲ್ ಮಾಡೋರು ಲಾಸ್ ಆಗೇ ಆಗ್ತಾರೆ. ಅದಕ್ಕೋಸ್ಕರ ನಾನು ತಿಂಗಳಿಗೆ ಒಂದು ಸತಿ ತರ್ತೀನ, 6 ತಿಂಗಳಿಗೆ ಒಂದು ಸತಿ ತರ್ತೀನ, ಅಥವಾ ದುಡ್ಡು ಬಂದಾಗ ತರಿಸ್ತೀನ ಏನು ಅಂತೇಳಿ. ಯಾಕಂದರೆ ನಾಳೆ ನಾನು ಬಟ್ಟೆಗಳನ್ನ ತರೋದಕ್ಕೆ ಹೋಗ್ತೀನಿ. ನನಗೆ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತಲೂ ತೋರಿಸ್ತೀನಿ. ನಾನು ಎಷ್ಟೆಷ್ಟು ಅರ್ನಿಂಗ್ಸ್ ಆಗೋದಕ್ಕೂ ಬಟ್ಟೆಗಳನ್ನು ತರ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಟೈಲರಿಂಗ್ ಮಾಡ್ತಿರೋರು ಎಷ್ಟೋ ಜನಕ್ಕೆ ನಾವು ಇನ್ನೊಂದು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತೇಳಿ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವ ಥರ ದುಡ್ಡನ್ನ ಸೇವ್ ಮಾಡಿದೆ, ಅಥವಾ ಸಂಘಗಳಿಂದ ಸಾಲ ತೊಗೊಂಡು ತಂದ ಏನು ಅಂತೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಇಲ್ಲಿ ಜೋಡಿಸಿದ್ದೀನಿ. ಕೆಲವೊಂದು ಆ ಥರ ಪ್ಯಾಕ್ ಮಾಡಿ ಸಹ ಇಟ್ಟಿರ್ತೀನಿ. ಯಾಕಂದರೆ ಧೂಳು ಮತ್ತು ಮನೇಲಲ್ವಾ, ಅದಕ್ಕೋಸ್ಕರ ಕೆಲವು ಈ ರೀತಿಯೇ ಇಟ್ಟಿರ್ತೀನಿ. ಯಾಕಂದ್ರೆ ನೋಡಿ, ಬೆಳಗ್ಗೆಯಿಂದ ಜೋಡಿಸಿದ್ದೀನಿ. ಎಷ್ಟು ಜೋಡಿಸಿದ್ರು ಸಹಿತ ಬರೋರು ನೋಡ್ತಾರಲ್ವ, ಮತ್ತು ಹಾಗೆ ಇರುತ್ತೆ. ನಾನು ಕೆಲಸ ಮಾಡೋದ್ರಿಂದ, ಟೈಲರಿಂಗ್ ಮಾಡೋದ್ರಿಂದ ನನಗೂ ಪದೇ ನೀಟಾಗಿ ಜೋಡ್ಸೋಕ್ಕೂ ಕಷ್ಟ ಆಗುತ್ತೆ. ಈ ರೀತಿ ಇಟ್ಟಿದ್ದೀನಿ. ಇನ್ನೂ ನನಗೆ ಆಸೆ ಇದೆ ಅಂಗಡಿ ಮಾಡಬೇಕು, ದೊಡ್ಡದಾಗಿ ಬಿಸ್ನೆಸ್ಸು ಇನ್ನೂ ಡೆವಲಪ್ ಮಾಡಬೇಕು ಅಂತ. ಏನೋ ಗೊತ್ತಿಲ್ಲ, ದೇವರ ಆಶೀರ್ವಾದ ಇದ್ದಂಗೆ ಆಗುತ್ತೆ. ಇವತ್ತು ನಾನು ಅರ್ನಿಂಗ್ಸ್ ತೋರಿಸ್ತೀನಿ, ಬನ್ನಿ ನಿಮಗೆ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಬಟ್ಟೆ ಸೇಲ್ ಮಾಡ್ತಿದ್ನಲ್ವಾ, ನಾನು ನಾಳೆ ಬಟ್ಟೆ ತರೋದಕ್ಕೆ ಹೋಗಬೇಕು. ಆದರೆ ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ನನ್ನ ಬಟ್ಟೆ ಸೇಲ್ ಅರ್ನಿಂಗ್ಸ್ ಯಾವ ರೀತಿ ನಾನು ಅರ್ನಿಂಗ್ಸ್ ಮಾಡ್ತೀನಿ, ಹಾಗೆ ಆ ದುಡ್ಡನ್ನು ನಾನು ಯಾವ ರೀತಿ ಇನ್ವೆಸ್ಟ್ ಮಾಡ್ತೀನಿ. ಫಸ್ಟು ನಾನು ಬಟ್ಟೆ ಸೇಲ್ ಮಾಡೋದಕ್ಕೆ ಯಾವ ರೀತಿ ದುಡ್ಡನ್ನು ಅಡ್ಜಸ್ಟ್ ಮಾಡಿಕೊಂಡೆ, ಸಂಘಗಳಿಂದ ಸಾಲ ತಂದು ಅಥವಾ ಮನೆಯವರಿಂದ ಕೇಳಿದ್ನೋ, ಏನು ಮಾಡಿದೆ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಟ್ಟೆ ದುಡ್ಡು ಕೊಡ್ತಾರಲ್ವ, ಅದನ್ನು ನಾನು ಖರ್ಚು ಮಾಡೋದಿಲ್ಲ. ಅದನ್ನು ನಾನು ಹಾಗೇ ಇಟ್ಕೊಂಡು, ನನಗೆ ಒಂದು ವಾರಕ್ಕೆ ಎಷ್ಟು ಬಟ್ಟೆ ಸೇಲ್ ಆದಂಗೆ ಗೊತ್ತಾಗುತ್ತಲ್ವ. ವಾರಕ್ಕೆ ಒಂದು 20,000 ಆಯ್ತು ಅಂದರೆ, ಒಂದು ಸಲ ಹೋಗಿ ನಾನು 20,000 ರೂಪಾಯಿದು ನೈಟಿ ತಂದಿದ್ದೆ. ಮತ್ತೊಂದು ಸತಿ ಒಂದು 30,000 ಆದ ತಕ್ಷಣ ಟಾಪ್ಗಳನ್ನು ತಂದೆ. ಇನ್ನೊಂದು 30,000 ಆದ ತಕ್ಷಣ ಸ್ಯಾರಿಗಳು. ಅಂದರೆ ಈ ಸೀಸನಲ್ಲಿ ಏನೇನಕ್ಕೆ ಡಿಮ್ಯಾಂಡ್ ಇರುತ್ತೆ. ಈಗ ನೋಡಿ, ವರಮಹಾಲಕ್ಷ್ಮಿ ಬಂತು. ನಾನು ಟಾಪು ಮತ್ತು ನೈಟಿ ಅದು ಯಾವುದೂ ತರೋದಿಲ್ಲ, ಸ್ಯಾರೀಸೇ ತರ್ತೀನಿ. ಅದಕ್ಕೋಸ್ಕರ ಈ ಟೈಮಲ್ಲಿ ಸ್ಯಾರಿಗೆ ಸ್ವಲ್ಪ ಡಿಮ್ಯಾಂಡ್ ಇರುತ್ತೆ. ಈ ವರಮಹಾಲಕ್ಷ್ಮಿ, ಗಣಪತಿ ಹಬ್ಬ, ದೀಪಾವಳಿ ಬರೋ ಟೈಮಲ್ಲಿ. ಈಗ ನಾವು ತಂದಿರೋ ಸ್ಯಾರಿ ಏನು ವರಮಹಾಲಕ್ಷ್ಮಿ ತನಕ ಅಂದರೆ ಸೇಲ್ ಆದರೆ ಮತ್ತೆ ತರ್ತೀನಿ. ಅದು ಹೇಳಕ್ಕೆ ಬರಲ್ಲ, ಒಂದೊಂದ್ಸಲಿ ಚೆನ್ನಾಗೇ ಆಗುತ್ತೆ, ಒಂದೊಂದ್ಸಲಿ ಆಗಲ್ಲ. ನಾವು ಮನೇಲಲ್ವಾ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದೇ ಈ ಪರ್ಸಲ್ಲಿ ಇಡಲ್ಲ ಫ್ರೆಂಡ್ಸ್, ನಾನು ಬಾಕ್ಸಲ್ಲಿ ಇಡ್ತೀನಿ. ಇವತ್ತು ನಾಳೆ ಹೋಗಬೇಕಲ್ಲ, ಬೆಳಗ್ಗೆನೇ ಎಣಿಸಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಣಿಸ್ಬಿಟ್ಟು ಈ ಪರ್ಸೊಳಗೆ ಇಟ್ಕೊಂಡಿದ್ದೆ. ಎಕ್ಸ್ಟ್ರಾ ಬಸ್ ಚಾರ್ಜಿಗೆ ಬೇರೆ. ಹಾಗೆ ನಾವು ಟ್ರೈನಲ್ಲಿ ಹೋಗ್ತೀವಿ. ಟ್ರೈನಲ್ಲಿ ಅಂದರೆ ನಮಗೆ 2ರಿಂದ ಒಂದು 300 ರೂಪಾಯಿ ಒಳಗೆ ನಾವು ಬೆಂಗಳೂರು ಹೋಗ್ತೀವಿ. ಚಿಕ್ಕಪೇಟೆಯಲ್ಲಿ ತರ್ತೀನಿ ನಾನು. ಆನ್ಲೈನಲ್ಲೂ ತರಿಸ್ಕೊಳ್ತೀನಿ ನಾನು, ಮೊಬೈಲಲ್ಲಿ ನೋಡಿ. ಎಮರ್ಜೆನ್ಸಿ ಇದ್ದರೆ ನಮಗೆ ಹೋಗೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಸ್ವಲ್ಪ ಅಮೌಂಟಿಂದಾದರೆ ನಾನು ಆನ್ಲೈನಲ್ಲೇ ತರಿಸ್ಕೊತೀನಿ. ಈಗ ತುಂಬ ಅಮೌಂಟು, ಹಾಗೆಯೇ
ಬಟ್ಟೆ ನಾನು ಸ್ವಲ್ಪ ನೋಡಿ ಆರಿಸಿ ತರಬೇಕು. ಹಾಗಾಗಿ ನಾನೇ ಹೋಗ್ತಾ ಇರೋದ್ರಿಂದ ನಾನು ಈಗೊಂದು 300 ರೂಪಾಯಿ, ಮತ್ತು ಅಲ್ಲಿ ಊಟ ತಿಂಡಿ ಖರ್ಚು ಆ ಥರ ಎಲ್ಲ ಇರುತ್ತಲ್ವ. ಬೆಳಗ್ಗೆ ತಿಂಡಿ ಏನೋ ನಾವು ಮಾಡ್ಕೊಂಡು ಹೋಗ್ತೀವಿ, ಮತ್ತು ಮಧ್ಯಾಹ್ನ ಸಂಜೆ ಅಂತ ಇರುತ್ತಲ್ವ. ಹೋಗಿ ಜಾಗದಲ್ಲಿ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಇರೋದಿಲ್ಲ, ಹೆಚ್ಚು ಕಡಿಮೆ ಖರ್ಚಾಗುತ್ತೆ. ಅದೆಲ್ಲ ನೋಡಿಕೊಂಡು ಮಾಡ್ತೀನಿ. ಆದಷ್ಟು ನಾನು ವೇಸ್ಟಾಗಿ ಏನು ಅಲ್ಲಿ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಹೆಂಗಂದರೆ ನನಗೆ ವಾರಕ್ಕೆ ನಂಗೆ ಅಮೌಂಟ್ ಬಂದರೆ ವಾರಕ್ಕೆ ತರಿಸ್ಕೊಳ್ತೀನಿ, ತಿಂಗಳಿಗೆ ಅಮೌಂಟ್ ಬಂದರೆ ತಿಂಗಳಿಗೆ ತರಿಸ್ಕೊಳ್ತೀನಿ, 15 ದಿವಸಕ್ಕೆ ಬಂದರೆ 15 ದಿವಸಕ್ಕೆ ತರ್ತೀನಿ. ಫಸ್ಟು ನಾನು ಬಟ್ಟೆ ಹೊಲಿದಿದ್ದನ್ನು ದುಡ್ಡು ಸೇವ್ ಮಾಡಿನೇ ನಾನು ಈ ಬಟ್ಟೆ, ಈಗ ನಾವು ಒಂದು ದುಡ್ಡು ಬಂತು ಅಂದ್ಕೊಳ್ಳಿ, ಅದನ್ನು ನಾವು ಇನ್ವೆಸ್ಟ್ ಮಾಡಬೇಕು. ಸುಮ್ಮನೆ ಸಾಸಿವೆ ಡಬ್ಬೆಲೋ ಜೀರಿಗೆ ಡಬ್ಬೆಲೋ ಇಟ್ವಿ, ಅಥವಾ ದುಡ್ಡು ಬಂತು ಅಂತ ಹಾಗೆ ಇಟ್ವಿ ಅಂದರೆ ಅದು ಹಾಗೆ ಇರುತ್ತೆ. ಅದು ಅಂದರೆ ಈಗ ನಾವು ಡಬಲ್ ಮಾಡೋದು ನಮ್ಮ ಕೈಲಿರುತ್ತೆ. ಈಗ ನಾನು ಫಸ್ಟ್ 10,000 ಹಾಕ್ತೆ, ಆಮೇಲೆ ಅದರಿಂದ ಅರ್ನಿಂಗ್ಸ್ ಬಂದಮೇಲೆ ಮತ್ತೊಂದು ಸ್ವಲ್ಪ ಬಟ್ಟೆ ಹಾಕ್ತೆ. ಈ ರೀತಿ ನಿಮಗೆ ಬಟ್ಟೆ ಬಿಸ್ನೆಸ್ಸೇ ಮಾಡಿ ಅಂತ ನಾನು ಹೇಳೋದಿಲ್ಲ. ಟೈಲರಲ್ಲಿ ನೀವು ಏನಾದರೂ ಸ್ವಲ್ಪ ಅರ್ನಿಂಗ್ಸ್ ಮಾಡಿದ್ರೆ ಗೋಲ್ಡ್ ತಗೊಳ್ಳಿ, ಅಥವಾ ಇನ್ನೇನಾದರೂ ನೀವು ಬಿಸ್ನೆಸ್ ಮಾಡಬೇಕು ಅಂದರೆ ಮಾಡಿ. ಆದರೆ ಲಾಸ್ ಮಾಡ್ಕೊಳ್ಳೋ ಥರ ಮಾತ್ರ ತುಂಬ ಹೆವಿ ಫಸ್ಟಿಗೆ ಖರ್ಚು ಮಾಡೋದಕ್ಕೆ ಹೋಗಬೇಡಿ. ನೀವು ನೋಡಿರ್ಬೋದು, ನಾನು ಬಟ್ಟೆ ಸೇಲ್ ಮಾಡಿದೆ ಅಂತಂದರೆ ಏನೂ ಸಹ ಒಂದು ರ್ಯಾಕ್ ತೊಗೊಂಡೆ, ಯಾಕಂದರೆ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರೋ ಬಟ್ಟೆ ಇಡಕ್ಕೆ ಫಸ್ಟು ಈ ರ್ಯಾಕಲ್ಲೇ ನಾನು ಸ್ಟಿಚ್ ಮಾಡೋ ಬಟ್ಟೆ ಇಡ್ತಿದ್ದೆ. ಈಗ ಸ್ಟಿಚ್ ಮಾಡೋಕ್ಕೆ ನನಗೆ ಬಟ್ಟೆ ಇಡೋದಕ್ಕೊಂದು ರ್ಯಾಕ್ ಬೇಕಿತ್ತು, ಒಂದು ರ್ಯಾಕ್ ತೊಗೊಂಡೆ. ಅಷ್ಟೇ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿರೋದು ಅಂತ. ಈಗ ನನ್ನ ಹತ್ರನೇ ತಗೊಂಡಿರೋ ಟಾಪ್ಸ್ಗಳನ್ನು ನನ್ನ ಹತ್ರನೇ ಸ್ಟಿಚ್ ಹಾಕ್ತಾರೆ, ಹಾಗೆ ನೈಟಿಗಳನ್ನು ಸ್ಟಿಚ್ ಹಾಕ್ತಾರೆ. ಫ್ರೆಂಡ್ಸ್, ನನ್ನ ಅರ್ನಿಂಗ್ಸ್ ದುಡ್ಡು ಅಂದರೆ ನಾನು ಇವತ್ತು ಪೂಜೆ ಮಾಡಿದಾಗ ಹುಂಡಿ ತೋರಿಸಿದ್ನಲ್ಲ ಅದರೊಳಗಡೆ ಇಡ್ತೀನಿ. ಆದರೆ ಇವತ್ತು ನಾಳೆ ನಾನು ಮತ್ತೆ ಬಟ್ಟೆ ತರಕ್ಕೆ ಹೋಗ್ಬೇಕಲ್ಲ ಅಂತೇಳ್ಬಿಟ್ಟು ಎಲ್ಲ ಲೆಕ್ಕ ಮಾಡಿ ಈ ಪರ್ಸ್ ಒಳಗೆ ಇಟ್ಟಿದ್ದೆ. ಅದರಲ್ಲಿ ನಮ್ಮ ಅಕ್ಕ ಒಬ್ಬರಿಗೆ ನಿಮಗೆ ಫೋನ್ಪೇ ಮಾಡ್ತೀನಿ, ನಂಗೆ ಕ್ಯಾಶ್ ಇದ್ದರೆ ಕೊಡು ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಕ್ಯಾಶ್ ಕೊಟ್ಟು, ಯಾಕಂದರೆ ಟ್ರೈನಲ್ಲಿ ಬಸ್ಸಲ್ಲಿ ಹೋಗೋದ್ರಿಂದ ಸ್ವಲ್ಪ ದುಡ್ಡೆಲ್ಲ ಕ್ಯಾಶ್ ಇಟ್ಕೊಳೋದು ಸಮಸ್ಯೆ ಆಗುತ್ತಲ್ವ, ಅವರಿಗೆ ಕೊಟ್ಟು ಅವರು ನನಗೆ ಫೋನ್ಪೇ ಮಾಡ್ತಾಯಿದ್ದಾರೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಕ್ಯಾಶನ್ನು ನಾನು ಫೋನ್ಪೇಲೇ ಇಟ್ಕೊಂಡು ತರ್ತೀನಿ. ಹೋಲ್ಸೇಲ್ ಅಲ್ಲಿ ನಾನು ತರೋದು ಎಲ್ಲ ಬಟ್ಟೆಗಳು ಅಷ್ಟೇ. ನಾವು ಹೋಲ್ಸೇಲಲ್ಲಿ ತಂದರೆ ಮಾತ್ರ ನಮಗೆ ಲಾಭ ಆಗುತ್ತೆ. ಇಲ್ಲ ಅಂತಂದರೆ ಕಸ್ಟಮರು, ನಾವೀಗ ಮನೇಲಿ ಸೇಲ್ ಮಾಡ್ತೀವಿ ಅಂತಂದರೆ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ, ನಾವು 500 ಹೇಳಿದ್ರೆ 250 ತನಕ ಬರ್ತಾರೆ, ಅಷ್ಟು ತನಕನೂ ಬರ್ತಾರೆ. ಆಗ ನಮಗೆ ಏನೂ ಉಳಿಯೋದಿಲ್ಲ. ಕೆಲವರಂತೂ ಬಟ್ಟೆ ಕೈಯಲ್ಲಿ ಹಿಡ್ಕೊಂಡು ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ, ಹಾಗೆ ಏನು ಅಂತಲೂ ವಿಚಾರಿಸಲ್ಲ. ಆ ಥರ ಎಲ್ಲ ಕಸ್ಟಮರು ಬೇಕಲ್ವ ನಮಗೆ. ನಾವು ಸ್ಟ್ರಿಕ್ಟಾಗಿ ವ್ಯವಹಾರ ಮಾಡಿದ್ರೆ ಯಾರೂ ಸಹಿತ ನಮಗೆ ಕಸ್ಟಮರ್ ಅನ್ನೋರು ಬರೋದಿಲ್ಲ. ಹಾಗೆಯೇ ಫ್ರೆಂಡ್ಸ್ ನಾನು ಫಸ್ಟಿಗೆ ಯಾವ ರೀತಿ ಬಟ್ಟೆ ಸೇಲ್ ಸ್ಟಾರ್ಟ್ ಮಾಡಿದೆ ಅಂತಂದರೆ, ಫಸ್ಟಿಗೆ ಬಂದ್ಬಿಟ್ಟು ನನಗೆ ಒಂದು 10 ವರ್ಷದಿಂದ ಬಟ್ಟೆ ಸೇಲ್ ಮಾಡ್ತಾಯಿದ್ದೆ. ಆ ಬಟ್ಟೆ ಸೇಲು ಲಾಸ್ ಆಯಿತು. ಅದು ಹೇಗಂತಂದರೆ, ಸಂಘಗಳಿಂದ ಸಾಲವನ್ನು ತಗೊಂಡು ನಾನು ಬಟ್ಟೆ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಸ್ ಅಂದರೆ ಅಷ್ಟೊಂದೇನು ಲಾಸ್ ಆಗಿಲ್ಲ, ಚೆನ್ನಾಗೇ ನಡೀತಾ ಇತ್ತು. ಆದರೆ ಏನು ತಪ್ಪು ಮಾಡಿದೆ ಅಂತ ಇವತ್ತು ಹೇಳ್ತೀನಿ. ಎಂತಂದರೆ, ಫಸ್ಟಿಗೆ ನಾನು ಸಂಘಗಳಿಂದ ಸಾಲಗಳನ್ನು ತಕ್ಕೊಂಡು, ಅಂದರೆ ಒಂದು ಸಂಘದಲ್ಲಿ 50,000, ಒಂದು ಸಂಘದಲ್ಲಿ 20,000, ಈ ರೀತಿ ಸಾಲಗಳನ್ನು ತಕ್ಕೊಂಡು ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ. ತುಂಬ ಬಡ್ಡಿಗೆ ಸಾಲವನ್ನು ತಗೊಂಡೆ. ಅಂದರೆ ಫಸ್ಟಿಗೆ ನಾನು ಮಾಡಿದ ತಪ್ಪೇ ಅದು. 5% ಬಡ್ಡಿಗೆ ಸಾಲವನ್ನು ತಗೊಂಡೆ. ಇಲ್ಲಿ ಏನಾಯಿತು, ಬಟ್ಟೆಲಿ ಆಫ್ಲೈನಲ್ಲಿ ತುಂಬ ಹೋಗೋದು, ಈಗೆಲ್ಲ ಆನ್ಲೈನಲ್ಲಿ ನಡೆಯುತ್ತಲ್ವ, ಆವಾಗ ಮನೆಗೆ ಬಂದು ತಗೊಳ್ಳೋವಂಥವ್ರು ತುಂಬ ಜನ ಇರ್ತಿದ್ರು. ಆದರೆ ತುಂಬ ಸಾಲ ಹೇಳೋಗ್ತಿದ್ರು, ಮತ್ತು ತುಂಬ ಚೌಕಾಸಿ ಮಾಡ್ತಿದ್ರು. ಆದ್ದರಿಂದ ನನಗೆ ಬಟ್ಟೆ ಏನಾಯಿತು ಅಂತಂದರೆ, ನಾನು ತುಂಬ ಜಾಸ್ತಿ ಬಡ್ಡಿಗೆ ಸಾಲ ತೊಗೊಂಡಿದ್ನಲ್ವ, ಅದನ್ನು ಕಟ್ಟೋದಕ್ಕೆ ನಂಗೆ ಆಗ್ಬಿಡ್ತು. ಈ ಬಟ್ಟೆ ದುಡ್ಡು ಬಂದಿರೋದನ್ನು ಅದಕ್ಕೆ ಕಟ್ಟೋದಕ್ಕೆ ಆಗ್ಬಿಡ್ತು. ಹಾಗೆ ನನಗೆ ತುಂಬ ಸಮಸ್ಯೆ ಆಗ್ಬಿಡ್ತು. ಆಮೇಲೆ ನಾನು ಸ್ಟಾಪ್ ಮಾಡಿಬಿಟ್ಟೆ. ಮತ್ತು ಸಾಲಗಳು ಮಾಡಿಕೊಂಡ್ರೆ ನಂಗೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ನನಗೆ ಬಟ್ಟೆ ಸೇಲ್ ಮಾಡಬೇಕು ಅಂತ ಮತ್ತೆ ಆಸೆ ಆಯಿತು. ಆವಾಗ ನಾನು ಏನು ಮಾಡಬೇಕು, ಮತ್ತೆ ಸಾಲ ಅಂತೂ ಮಾಡಿಬಿಟ್ಟು ಬಟ್ಟೆ ಸೇಲ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದೆ. ಮತ್ತೇನು ಮಾಡಿದೆ ಅಂತಂದರೆ, ತುಂಬ ತಿಂಗಳು, ಒಂದು 6 ತಿಂಗಳು ಮುಂಚೆನೇ ಸ್ಕೆಚ್ ಹಾಕ್ಕೊಂಡು ಪ್ರತಿ ತಿಂಗಳು ನಾನು ಅರ್ನಿಂಗ್ಸ್ ಮಾಡಿದ್ರಲ್ಲಿ ಒಂದು ಸ್ವಲ್ಪ ದುಡ್ಡನ್ನು, ಒಂದು 5,000 10,000 ಎತ್ತಿಡ್ತಾ ಬಂದೆ. ಒಂದು ಕಡೆ ಎತ್ತಿಡ್ತಾ ಬಂದುಬಿಟ್ಟು ನೆಕ್ಸ್ಟು ಒಂದು 50-60 ಸಾವಿರ ಆದ ತಕ್ಷಣ 50-60 ಸಾವಿರದ್ದೇ ಬಟ್ಟೆ ತಂದೆ. ಫಸ್ಟ್ ಟೈಮು ನಾನು ತಂದಿರೋದು 10,000 ರೂಪಾಯಿ ಅಷ್ಟೇ. ಅಂದರೆ ಟಾಪ್ಸ್ಗಳು ಮಾತ್ರ ತಂದಿದ್ದೆ. ಎಲ್ಲ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ನಮ್ಮ ಚಾನಲ್ಲಿ. ಟಾಪ್ಸ್ ಅಷ್ಟೇ 10,000 ರೂಪಾಯಿ ತಂದೆ. ಆಮೇಲೆ ನನಗೆ ನಮ್ಮೂರ ಜಾತ್ರೆಗೆ ತುಂಬ ಸ್ಯಾರಿಗಳನ್ನು ತರಬೇಕು ಅಂತೇಳ್ಬಿಟ್ಟು ಒಂದು 60,000 ರೂಪಾಯಿದು ಸ್ಯಾರಿ ಮತ್ತು ಡ್ರೆಸ್ಸನ್ನು ಎರಡನ್ನೂ ತಂದೆ ನಾನು. ಹಾಗೆ ಅದು ವ್ಯಾಪಾರ ಆಗ್ತದಂಗೆ ಇಟ್ಕೊತ. ಫ್ರೆಂಡ್ಸ್, ನಾನು ಈ ಸಲ ಮಾತ್ರ ಏನು ಮಾಡಿದೆ ಅಂದರೆ, ಬಟ್ಟೆ ಸೇಲ್ ಮಾಡೋದಕ್ಕೆ ಎಲ್ಲೂ ಸಹ ಸಾಲ ತಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಅದರಲ್ಲಿ ಬಂದಿರೋಂತಹ ಲಾಭ ನಾವು ಆ ಬಡ್ಡಿ ಸಾಲಕ್ಕಾಗಲಿ ಕಟ್ಟೋದಕ್ಕೆ ಸರಿಯಾಗತ್ತೆ. ಅದರಿಂದ ಈ ಸತಿ ನಾನು ಸ್ಟಿಚ್ ಮಾಡಿದ್ರಲ್ಲಿ ತಿಂಗಳ ಇಟ್ಕೊಂಡ್ಬಿಟ್ಟು ನಾನು ಬಟ್ಟೆ ಸೇಲ್ ಮಾಡೋಕ್ಕೆ ತರ್ತೀನಿ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ. ಕಸ್ಟಮರ್ ಬಂದವರು ಇಷ್ಟೇನಾ ತರಿಸಲ್ವಾ, ಬೇರೆ ತರಿಸಿ. ಫ್ರೆಂಡ್ಸ್, ನೀವು ನಂಬಲ್ಲ, ಇಷ್ಟು ಬಟ್ಟೆ ತೋರಿಸ್ತೀವಲ್ವಾ,
ಮತ್ತೆ ಬಟ್ಟೆ ಯಾವಾಗ ತರಿಸ್ತೀರಾ ಇನ್ನೂ ಇಷ್ಟು ಬಟ್ಟೆಲಿ ಅವ್ರಿಗೆ ಒಂದು ಸೆಲೆಕ್ಟ್ ಮಾಡಲ್ಲ ಅವರು. ಹೆಚ್ಚು ಕಡಿಮೆ ಇದಿಷ್ಟು 1,00,000 ಐಟಮ್ ಇದೆ, ಸೆಲೆಕ್ಟ್ ಮಾಡಲ್ಲ. ಇನ್ನೂ ತರಿಸ್ತೀರಾ ಕಡೆ ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್. ನನಗೆ ಹೇಗಾಗುತ್ತೋ ಹಾಗೆ ತರಿಸ್ತೀನಿ. ಅವ್ರಿಗೆ ಇಷ್ಟು ಬಟ್ಟೆಲಿ ಇಷ್ಟ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಇಲ್ಲ, ಬಲವಂತ ಇಲ್ಲ. ಆದರೆ ಈ ಸಲ ನನಗೆ ನಿಮಗೊಂದು ವಿಷಯ ಹೇಳ್ತೀನಿ. ಏನಂತಂದರೆ ಈ ಸಲ ನನಗೆ ಬಂದ್ಬಿಟ್ಟು ಹೇಗಾಯಿತು ಅಂತಂದರೆ ನಾನು ಪೋಟ್ಲಿ ಅಂತೇಳಿ ಕೊಡ್ತಾ ಇದ್ದೀನಿ, ನಿಮಗೆಲ್ಲ ಅದು ಗೊತ್ತಿದೆ. ಅದು ನನಗೆ ತುಂಬಾ ಕೈ ಹಿಡಿತು. ಹಾಗೆಯೇ ನಾನು ಬಟ್ಟೆ ಇದು ಬುಕ್ ಮಾಡ್ಕೊಂಡಿದ್ದಾರೆ, ನಾಳೆ ಕಳಿಸ್ಬೇಕಿದು. ಒಬ್ಬರೇ 2 ಪೋಟ್ಲಿನ ಬುಕ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಬಾಕ್ಸಲ್ಲಿ ಹಾಕಿ ಈಗ ನಾಳೆ ಪ್ಯಾಕ್ ಮಾಡಬೇಕು. ಈ ಥರ ಅಡ್ರೆಸ್ ಎಲ್ಲ ಬರೆದಿದೆ, ಚೀಟಿ ಅಂಟಿಸ್ಬೇಕು. ಒಬ್ಬರೇ 2 ಪೋಟ್ಲಿನ ಬುಕ್ ಮಾಡ್ಕೊಂಡಿದ್ದಾರೆ. ಒಂದು ಆಟೋ ಕಟ್ಟಕ್ಕಂತೆ, ಇನ್ನೊಂದು ಟೈಲರಿಂಗ್ ಮಿಷನ್ಗೆ ಕಟ್ಟೋಕ್ಕೆ. ಯಾರಾದರೂ ಈ ಥರ ಬಟ್ಟೆ ಸೇಲ್ ಏನೇ ವ್ಯವಹಾರ ಮಾಡ್ತೀರಿ, ನಿಮ್ಮ ಮನೆಗೆ ಏನೇ ಪ್ರಾಬ್ಲಮ್ ಇದ್ದರೂ ಪೋಟ್ಲಿನ ತಗೊಳ್ಳಿ. ಈ ಪೋಟ್ಲಿ ನಂಗೆ ತುಂಬಾ ಕೈ ಹಿಡಿತು. ನಾನು ಮಾಡ್ತಾ ಇರೋ ಕೆಲಸಕ್ಕೆ ಎಲ್ಲದಕ್ಕೂ ನನಗೆ ಇದು ಕೈ ಹಿಡಿತು ಅಂತ ಹೇಳ್ಬೋದು. ಹಾಗೆಯೇ ಬುಕ್ ಮಾಡ್ಕೊಂಡಿದ್ದಾರೆ, ನಾವು ಪ್ಯಾಕ್ ಮಾಡ್ತಾಯಿದ್ದೀವಿ. ತುಂಬ ಜನ ಬುಕ್ ಮಾಡಿಕೊಂಡ್ರು. ಆದರೆ ಫ್ರೆಂಡ್ಸ್ ಇದು ತುಂಬಾ ಎಫೆಕ್ಟಿವ್ ಆಗಿದೆ. ನೀವು ಏನೇ ಕೆಲಸ ಮಾಡಿದ್ರೂ ಅದು ಕೈ ಹಿಡಿಯುತ್ತೆ. ಹಾಗೆಯೇ ನನಗೆ ಎಷ್ಟೊಂದು ಸಾಲ ಇತ್ತು, ನಾನೊಂದು ವಿಡಿಯೋದಲ್ಲೇ ಹೇಳಿದ್ದೆ. ಆ ಸಾಲಗಳೆಲ್ಲ ತೀರ್ತಾ ಬಂದು ಈಗ ನನ್ನ ಸ್ವಂತ ದುಡ್ಡಲ್ಲೇ ನಾನು ಇದಕ್ಕೆ ಇನ್ವೆಸ್ಟ್ ಮಾಡೋ ರೀತಿ ಆಗಿದೆ. ಈಗ ನಾವು ಹೆಂಗಂದರೆ ಬಟ್ಟೆ ಹೊಲಿದ ದುಡ್ಡು ಒಂದು 40,000 ಬಂತು ಅಂದರೆ ಒಂದು 20,000 ದುಡ್ಡು ಮನೆ ಖರ್ಚಿಗೆ ಇಟ್ಕೊಂಡು ಇನ್ನು 20,000ದಲ್ಲಿ ನಾನು ಬಟ್ಟೆ ತಂದಿದ್ರೆ ಇದರಲ್ಲಿ ಬಂದಿರೋ ಲಾಭ ದುಡ್ಡು ಅದು ನನಗೆ ಆಗುತ್ತೆ, ಅಥವಾ ಮತ್ತೆ ಬಟ್ಟೆ ತರೋದಕ್ಕಾಗುತ್ತೆ. ಅಸಲು ಲಾಭ 2 ಬಂತು ಅಂದರೆ 20,000ಕ್ಕೆ ಒಂದು 15,000 ಎಕ್ಸ್ಟ್ರಾ ಸಿಕ್ತು ಅಂತಂದರೆ ಲಾಭ ಅಲ್ವಾ. ಆ 15,000ನ ನಾವು ಬೇರೆ ಕಡೆಯಿಂದ ಬಡ್ಡಿ ತಂದು ಸಾಲ ಮಾಡಿ ಈ ಬಟ್ಟೆನ ಸೇಲ್ ಮಾಡ್ತಾಯಿದ್ರೆ 5,000 ಅವರಿಗೆ ಕಟ್ಟಬೇಕು. ಆದ್ದರಿಂದ ಈ ಸತಿ ನನಗೆ 10,000 ತಂದರೂ ಅಡ್ಡಿಲ್ಲ, 20,000 ತಂದರೂ ಅಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಟ್ಟೆನ ಸಾಲ ದುಡ್ಡು ತಂದುಬಿಟ್ಟು ಮಾಡೋದಕ್ಕೆ ಹೋಗಲಿಲ್ಲ. ಅದರಲ್ಲೂ ನನಗೆ ಈ ಪೋಟ್ಲಿ ತುಂಬಾ ವರ್ಕ್ ಆಗಿದೆ. ನಿಮ್ಮ ಮನೇಲಿ ಯಾವುದೇ ಸಾಲದ ಸಮಸ್ಯೆ ಇರಲಿ, ಅಥವಾ ನಿಮಗೆ ಕೆಲಸ ಮಾಡೋದಕ್ಕೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಆಗಿರಲಿ, ಅಥವಾ ನಿಮಗೆ ಮನಸ್ಸೇ ಬರ್ತಿಲ್ಲ ಅಂತ ಇರಲಿ, ಅಥವಾ ನಾವು ಏನೇ ಕೆಲಸ ಕೈ ಹಾಕಿದ್ರೂ ಅದು ನಮಗೆ ಒಂದು ಎಫೆಕ್ಟ್ ಆಗ್ತಾನೆ ಇಲ್ಲ, ಅಂದರೆ ಲಾಸ್ ಆಗ್ತಿದೆ ಅನ್ನೋರು ಇದನ್ನು ತಗೊಳ್ಳಿ. ಇದು ಫ್ರೆಂಡ್ಸ್ ನನ್ನ ಜೀವನ ಯಾವ ರೀತಿ ಇತ್ತು ಅಂದರೆ ನಾನು ಇದೇ ಥರನೇ ಕೊನೆಯ ಕೆಲಸ ಮಾಡ್ತಿದ್ದೆ. ಆದರೆ ನನಗೆ ಒಂದು ರೀತಿ ಮೇಲೆ ಎದ್ದೇಳೋಕ್ಕೆ ಆಗ್ತಿರಲ್ಲ ಅಂಥ ಪೊಸಿಷನಲ್ಲಿ ಇದ್ದೆ. ಈಗ ನನಗೊಂದು ಸ್ವಲ್ಪ ಹಂತವಾಗಿ ಎಲ್ಲ ಸಮಸ್ಯೆಗಳು ತೀರ್ತಾ ಬಂದಿದ್ರೆ ಅದು ಈ ಪೋಟ್ಲಿಯಿಂದನೇ. ಯಾರಿಗಾದರೂ ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಟೈಲರ್ಸಿಗಂತೂ ತುಂಬ ಎಫೆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಟೈಲರ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಆಗಿರ್ಬೋದು, ಶಾಪ್ಗಳಲ್ಲಾಗಿರ್ಬೋದು, ಗಿರಣಿ ಅಂಗಡಿಗಳಲ್ಲಿ ಯಾವುದೇ ಬಿಸ್ನೆಸ್ ಮಾಡ್ತಾಯಿದ್ರು ಇದನ್ನ ಇಟ್ಕೊಳ್ಳಿ. ಇದು ಹೇಗಂದರೆ ನಾಡಿದ್ದು ಅಮಾವಾಸ್ಯೆ ಬರುತ್ತಲ್ವ, ಅಮಾವಾಸ್ಯೆ ಅಲ್ದಿದ್ರು ಶುಕ್ರವಾರ ಈ ಕೈಯಲ್ಲಿ ಇಟ್ಕೊಂಡು ನೀವು ಏನು ಬ್ಲೆಸ್ಸಿಂಗ್ ಕೇಳ್ಕೊಬೇಕು ಅದನ್ನು ಕೇಳ್ಕೊಳ್ಳಿ. ನಾನು ಬಟ್ಟೆದು ಇರುತ್ತಲ್ವ, ಪ್ರತಿದಿನ ನಾನು ನಿಜವಾಗೂ ಫ್ರೆಂಡ್ಸ್ ಪ್ರತಿದಿನ ಇದನ್ನು ಕೈ ಇಟ್ಕೊಂಡು ನಂಗೆ ಬಟ್ಟೆ ವ್ಯಾಪಾರ ಆಗಬೇಕು ಅಂತೇಳಿ ನಾನು ಎಷ್ಟು ಬೇಡ್ಕೊತೀನಿ. ಅವತ್ತು ಎಷ್ಟು ವ್ಯಾಪಾರ ಆಗುತ್ತೆ ಗೊತ್ತಾ. ಹಾಗೆ ಇದರಲ್ಲಿ ಇದು ನಿಮ್ಮ ಕೈಗೆ ಬಂದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಆಗುತ್ತೆ. ಆದ್ದರಿಂದ ನೀವು ಪೋಟ್ಲಿನ ತಗೊಳ್ಳಿ. ಹಾಗೆ ನನಗೆ ಈ ಬಟ್ಟೆ ದುಡ್ಡನ್ನ ನಾನು ಬಟ್ಟೆ ಸೇಲ್ ಮಾಡಿರ್ತೀನಿ ದುಡ್ಡನ್ನ, ಆ ದುಡ್ಡು ಇನ್ನು ಯಾವುದಕ್ಕಾದರೂ ಖರ್ಚಾಗ್ಬಿಟ್ರೆ ಎಷ್ಟು ಬೇಜಾರಾಗತ್ತಲ್ವ. ಈ ಪೋಟ್ಲಿನ ಇಟ್ಟಿರೋಂಥ ಬಾಕ್ಸಲ್ಲೇ ನಾನು ಸಹ ದುಡ್ಡಿಡೋದು, ಟೈಲರಿಂಗ್ ಮಾಡಿರೋದಾಗಿರ್ಬೋದು ಅಥವಾ ಬಟ್ಟೆ ಸೇಲ್ ಮಾಡಿರೋದಾಗಿರ್ಬೋದು, ಅದು ಅದಕ್ಕೆ ಹೋಗುತ್ತೆ. ನಮಗೀಗ ನಾನು ಬಟ್ಟೆ ಸೇಲ್ ಮಾಡಿರೋ ದುಡ್ಡು ಇಟ್ಟಿರ್ತೀನಿ, ಅದು ಇನ್ನೊಂದಕ್ಕೆ ಹೋಗ್ಬಿಡ್ತು ಅಂದಾಗ ಎಷ್ಟು ಬೇಜಾರಾಗತ್ತಲ್ವ. ಬಟ್ಟೆ ಹೊಲ್ದಿರ್ತೀನಿ, ಅದರಿಂದ ನಾನು ಇನ್ನೇನೋ ಬಂಗಾರ ತಗೊಳ್ಳೋಕ್ಕೋ ಅಥವಾ ಮತ್ತೊಂದು ಮಿಷನ್ ತಗೊಳ್ಳೋದಕ್ಕೋ ಅಥವಾ ಮನೆ ಕಟ್ಟೋದಕ್ಕೋ ಇನ್ನೇನಕ್ಕೋ ಅಂತ ಇಟ್ಟಿದ್ದದು ಖರ್ಚಾಗ್ಬಿಡ್ತು ಅಂದರೆ ಎಷ್ಟು ಬೇಜಾರಾಗುತ್ತೆ. ಆದ್ದರಿಂದ ಈ ಸರಿ ನಾನು ಸಾಲ ಮಾಡದೆ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಪೋಟ್ಲಿ ಅಂತಲೇ ಹೇಳ್ಬೋದು. ಇದರಲ್ಲಿ ಲಕ್ಷ್ಮಿ ಆಕರ್ಷಣೆಯ ವಸ್ತುಗಳಿರುತ್ತೆ. ಇದು ನಮ್ಮ ಒಂದು ಸಾಲ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಎಲ್ಲದರಿಂದನೂ ಒಳ್ಳೇದು ಮಾಡಿ ನಮ್ಮನ್ನು ಒಂದು ಒಳ್ಳೆ ಜೀವನಕ್ಕೆ ತಗೊಂಡೋಗುತ್ತೆ ಅನ್ನೋದು. ಇದು ಲಿಸ್ಟೆಲ್ಲ ನಾಳೆ ಕಳಿಸೋಂಥದ್ದು ಫ್ರೆಂಡ್ಸ್. ಇನ್ನು ಅಂದರೆ ಇದು 2 ಹೊಟ್ಟೆ ಇರೋದಕ್ಕೆ ಬಾಕ್ಸಿಗೆ ಹಾಕಿದ್ವಿ, ನಾವು ಕವರಲ್ಲಿ ಕಳಿಸ್ತೀವಿ. ಸಿಂಗಲ್ ಒಂದೇ ಆದರೆ ಹಾಗೆಯೇ ನೀವು ಎಲ್ಲಿಂದ ಬುಕ್ ಮಾಡಿಕೊಂಡ್ರು ಅಲ್ಲಿ ಕಳಿಸ್ಕೊಡ್ತೀವಿ. ನಮ್ಮ ಕೇರಳ, ತಮಿಳ್ನಾಡು, ಹಾಗೆಯೇ ಬೆಂಗಳೂರು, ತುಂಬ ವಿಜಯಪುರ ತುಂಬ ಜನ ಬುಕ್ ಮಾಡಿ ತೊಗೊಂಡಿದ್ದಾರೆ. ಇದು ಹೇಗಂದ್ರೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ
ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುವಂತಹ ಈ ಪೋಟ್ಲಿ. ಹಾಗೆಯೇ ನಾನು ಬಂದಿರೋವಂಥ ಟೈಲರಿಂಗಲ್ಲಿ ಬಂದಿರೋವಂಥ ದುಡ್ಡನ್ನ ಒಳ್ಳೆ ಕಡೆಗೆ ಖರ್ಚು ಮಾಡ್ತೀನಿ. ಹಾಗೆ ಬಟ್ಟೆ ಸೇಲ್ ಮಾಡಿ ಬಂದಿರೋ ದುಡ್ಡನ್ನ ಬಟ್ಟೆ ಸೇಲಿಗೆ ಉಪಯೋಗಿಸ್ತೀನಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಪೋಟ್ಲಿ ಅನ್ಬೋದು. ಹಾಗೆಯೇ ನನ್ನ ಅರ್ನಿಂಗ್ಸ್ ನನ್ನ ಅರ್ನಿಂಗ್ಸ್ ಯಾವ ರೀತಿ ಮಾಡ್ತೀನಿ, ಇದರಿಂದ ನಾನು ಅಂಗಡಿನೂ ಮಾಡ್ತೀನಿ, ದೊಡ್ಡದಾಗಿ ಬೆಳಿತೀನಿ ಅನ್ನೋದು ನನಗೆ ಆಸೆ ಇದೆ. ಹಾಗೆ ಇದನ್ನು ನೋಡಿ, ಪೋಟ್ಲಿನ ನಾನು ಒಬ್ಬಳೇ ಉಪಯೋಗಿಸಿ ನಾನು ಒಬ್ಬಳೇ ಒಳ್ಳೇದಾಗಬೇಕು ಅಂತ ಯಾವತ್ತೂ ಇಟ್ಟಿಲ್ಲ. ತುಂಬ ಕಡಿಮೆ ಬೆಲೆಯಲ್ಲಿ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ. ಬೇಕಾದವರು ತಗೊಳ್ಳಿ, ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 500 ಕೊಡ್ತೀರಾ ನೀವು, ಒಂದು ಪೋಟ್ಲಿಗೆ 500 ಇರುತ್ತೆ. ನಮಗೆ ಕೊರಿಯರೆಲ್ಲ ಇದ್ರ ವಸ್ತುಗಳಿಗೆ ಕೊರಿಯರ್ ಮಾಡೋಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ತುಂಬಾ ದುಡ್ಡು ಖರ್ಚಾಗುತ್ತೆ. ಅದರಲ್ಲಿ ನಮಗೆ ಉಳಿಯೋಂಥದ್ದು ಅಂದರೆ 50-100 ರೂಪಾಯಿ. ನಮ್ಮ ಮನೆಯವರು ಗಂಟೆಗಟ್ಟಲೆ ಕುತ್ಕೊಳ್ಬಾರ್ದು, ಅದನ್ನು ಪ್ಯಾಕ್ ಮಾಡಿ ಹಾಕಿರ್ತಾರೆ, ಅದು ಅವ್ರಿಗೆ ಏನಕ್ಕಾದರೂ ಖರ್ಚಿಗೆ ಕೊಡ್ತೀನಿ. ಇದರಲ್ಲಿ ನನಗೆ ಉಳಿಯೋಂಥದ್ದು ಏನೂ ಇಲ್ಲ. ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ತುಂಬ ಜನ ನಾನು ಯೂಟ್ಯೂಬ್ ವಿಡಿಯೋ ನೋಡಿದವ್ರಂತೂ ಏನೂ ಯೋಚನೆ ಮಾಡಿಲ್ಲ, ಅಕ್ಕ ನಮಗೆ ಪೋಟ್ಲಿ ಬೇಕು ಅಷ್ಟೇ. ಇನ್ಸ್ಟಾದಲ್ಲಿ ಹೋಗಿ ನೋಡಿ ಬಂದವರು ಡೀಟೇಲಾಗಿ ಕೇಳಿದ್ದಾರೆ. ನಮ್ಮ ಯೂಟ್ಯೂಬಲ್ಲಿ ನೋಡಿದಂಥವ್ರು ಅಕ್ಕ ನಂಗೆ ಪೋಟ್ಲಿ ಬೇಕು ಕಳಿಸ್ಕೊಡಿ, 500 ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟು ತೊಗೊಂಡಿದ್ದಾರೆ ಅಂತ. ನನ್ನ ಮೇಲೆ ನಂಬಿಕೆ ಇಟ್ಟು ತೊಗೊಂಡವ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಂಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್. ಸಾಲ ತಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಅದರಲ್ಲಿ ಬಂದಿರೋಂತಹ ಲಾಭ ನಾವು ಆ ಬಡ್ಡಿ ಸಾಲಕ್ಕಾಗಲಿ ಕಟ್ಟೋದಕ್ಕೆ ಸರಿಯಾಗುತ್ತೆ. ಅದರಿಂದ ಈ ಸತಿ ನಾನು ಸ್ಟಿಚ್ ಮಾಡಿದ್ರಲ್ಲಿ ತಿಂಗಳ ಇಟ್ಕೊಂಡ್ಬಿಟ್ಟು ನಾನು ಬಟ್ಟೆ ಸೇಲ್ ಮಾಡೋಕ್ಕೆ ತರ್ತೀನಿ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ. ಕಸ್ಟಮರ್ ಬಂದವರು ಇಷ್ಟೇನಾ ತರಿಸಲ್ವಾ, ಬೇರೆ ತರಿಸಿ. ಫ್ರೆಂಡ್ಸ್, ನೀವು ನಂಬಲ್ಲ, ಇಷ್ಟು ಬಟ್ಟೆ ತೋರಿಸ್ತೀವಲ್ವಾ, ಮತ್ತೆ ಬಟ್ಟೆ ಯಾವಾಗ ತರಿಸ್ತೀರಾ ಇನ್ನೂ ಇಷ್ಟು ಬಟ್ಟೆಲಿ ಅವ್ರಿಗೆ ಒಂದು ಸೆಲೆಕ್ಟ್ ಮಾಡಲ್ಲ. ಅವರು ಹೆಚ್ಚು ಕಡಿಮೆ ಇದಿಷ್ಟು 1 ಲಕ್ಷದ ಐಟಮ್ ಇದೆ, ಸೆಲೆಕ್ಟ್ ಮಾಡಲ್ಲ. ಇನ್ನೂ ತರಿಸ್ತೀರಾ ಕಡೆ. ನಾನು ಅದು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಫ್ರೆಂಡ್ಸ್. ನನಗೆ ಹೇಗಾಗುತ್ತೋ ಹಾಗೆ ತರಿಸ್ತೀನಿ. ಅವ್ರಿಗೆ ಇಷ್ಟು ಬಟ್ಟೆಲಿ ಇಷ್ಟ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಇಲ್ಲ, ಬಲವಂತ ಇಲ್ಲ. ಆದರೆ ಈ ಸಲ ನನಗೆ ನಿಮಗೊಂದು ವಿಷಯ ಹೇಳ್ತೀನಿ. ಏನಂತಂದರೆ ಈ ಸಲ ನನಗೆ ಬಂದುಬಿಟ್ಟು ಹೇಗಾಯಿತು ಅಂತಂದರೆ, ನಾನು ಪೋಟ್ಲಿ ಅಂತೇಳಿ ಕೊಡ್ತಾ ಇದ್ದೀನಿ, ನಿಮಗೆಲ್ಲ ಅದು ಗೊತ್ತಿದೆ. ಅದು ನನಗೆ ತುಂಬಾ ಕೈ ಹಿಡಿತು. ಹಾಗೆಯೇ ನಾನು ಬಟ್ಟೆ ಇದು ಬುಕ್ ಮಾಡ್ಕೊಂಡಿದ್ದಾರೆ, ನಾಳೆ ಕಳಿಸ್ಬೇಕಿದು. ಒಬ್ಬರೇ 2 ಪೋಟ್ಲಿನ ಬುಕ್ ಮಾಡ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಬಾಕ್ಸಲ್ಲಿ ಹಾಕಿ ಈಗ ನಾಳೆ ಪ್ಯಾಕ್ ಮಾಡಬೇಕು. ಈ ಥರ ಅಡ್ರೆಸ್ ಎಲ್ಲ ಬರೆದಿದೆ, ಚೀಟಿ ಅಂಟಿಸ್ಬೇಕು. ಒಬ್ಬರೇ 2 ಪೋಟ್ಲಿನ ಬುಕ್ ಮಾಡ್ಕೊಂಡಿದ್ದಾರೆ. ಒಂದು ಆಟೋ ಕಟ್ಟಕ್ಕಂತೆ, ಇನ್ನೊಂದು ಟೈಲರಿಂಗ್ ಮಿಷನ್ಗೆ ಕಟ್ಟೋಕ್ಕೆ. ಯಾರಾದರೂ ಈ ಥರ ಬಟ್ಟೆ ಸೇಲ್ ಏನೇ ವ್ಯವಹಾರ ಮಾಡ್ತೀರಿ, ನಿಮ್ಮ ಮನೆಗೆ ಏನೇ ಪ್ರಾಬ್ಲಮ್ ಇದ್ದರೂ ಪೋಟ್ಲಿನ ತಗೊಳ್ಳಿ. ಈ ಪೋಟ್ಲಿ ನಂಗೆ ತುಂಬಾ ಕೈ ಹಿಡಿತು. ನಾನು ಮಾಡ್ತಾ ಇರೋ ಕೆಲಸಕ್ಕೆ ಎಲ್ಲದಕ್ಕೂ ನನಗೆ ಇದು ಕೈ ಹಿಡಿತು ಅಂತ ಹೇಳ್ಬೋದು. ಹಾಗೆಯೇ ಬುಕ್ ಮಾಡ್ಕೊಂಡಿದ್ದಾರೆ, ನಾವು ಪ್ಯಾಕ್ ಮಾಡ್ತಾಯಿದ್ದೀವಿ. ತುಂಬ ಜನ ಬುಕ್ ಮಾಡಿಕೊಂಡ್ರು. ಆದರೆ ಫ್ರೆಂಡ್ಸ್, ಇದು ತುಂಬಾ ಎಫೆಕ್ಟಿವ್ ಆಗಿದೆ. ನೀವು ಏನೇ ಕೆಲಸ ಮಾಡಿದ್ರೂ ಅದು ಕೈ ಹಿಡಿಯುತ್ತೆ. ಹಾಗೆಯೇ ನನಗೆ ಎಷ್ಟೊಂದು ಸಾಲ ಇತ್ತು, ನಾನೊಂದು ವಿಡಿಯೋದಲ್ಲೇ ಹೇಳಿದ್ದೆ. ಆ ಸಾಲಗಳೆಲ್ಲ ತೀರ್ತಾ ಬಂದು ಈಗ ನನ್ನ ಸ್ವಂತ ದುಡ್ಡಲ್ಲೇ ನಾನು ಇದಕ್ಕೆ ಇನ್ವೆಸ್ಟ್ ಮಾಡೋ ರೀತಿ ಆಗಿದೆ. ಈಗ ನಾವು ಹೆಂಗಂದರೆ, ಬಟ್ಟೆ ಹೊಲಿದ ದುಡ್ಡು ಒಂದು 40,000 ಬಂತು ಅಂದರೆ ಒಂದು 20,000 ದುಡ್ಡು ಮನೆ ಖರ್ಚಿಗೆ ಇಟ್ಕೊಂಡು ಇನ್ನು 20,000ದಲ್ಲಿ ನಾನು ಬಟ್ಟೆ ತಂದಿದ್ರೆ ಇದರಲ್ಲಿ ಬಂದಿರೋ ಲಾಭ ದುಡ್ಡು ಅದು ನನಗೆ ಆಗುತ್ತೆ, ಅಥವಾ ಮತ್ತೆ ಬಟ್ಟೆ ತರೋದಕ್ಕಾಗುತ್ತೆ. ಅಸಲು ಲಾಭ 2 ಬಂತು ಅಂದರೆ 20,000ಕ್ಕೆ ಒಂದು 15,000 ಎಕ್ಸ್ಟ್ರಾ ಸಿಕ್ತು ಅಂತಂದರೆ ಲಾಭ ಅಲ್ವಾ. ಆ 15,000ನ ನಾವು ಬೇರೆ ಕಡೆಯಿಂದ ಬಡ್ಡಿ ತಂದು ಸಾಲ ಮಾಡಿ ಈ ಬಟ್ಟೆನ ಸೇಲ್ ಮಾಡ್ತಾಯಿದ್ರೆ 5,000 ಅವರಿಗೆ ಕಟ್ಟಬೇಕು. ಆದ್ದರಿಂದ ಈ ಸತಿ ನನಗೆ 10,000 ತಂದರೂ ಅಡ್ಡಿಲ್ಲ, 20,000 ತಂದರೂ ಅಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಟ್ಟೆನ ಸಾಲ ದುಡ್ಡು ತಂದುಬಿಟ್ಟು ಮಾಡೋದಕ್ಕೆ ಹೋಗಲಿಲ್ಲ. ಅದರಲ್ಲೂ ನನಗೆ ಈ ಪೋಟ್ಲಿ ತುಂಬಾ ವರ್ಕ್ ಆಗಿದೆ. ನಿಮ್ಮ ಮನೇಲಿ ಯಾವುದೇ ಸಾಲದ ಸಮಸ್ಯೆ ಇರಲಿ, ಅಥವಾ ನಿಮಗೆ ಕೆಲಸ ಮಾಡೋದಕ್ಕೆ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಆಗಿರಲಿ, ಅಥವಾ ನಿಮಗೆ ಮನಸ್ಸೇ ಬರ್ತಿಲ್ಲ ಅಂತ ಇರಲಿ, ಅಥವಾ ನಾವು ಏನೇ ಕೆಲಸ ಕೈ ಹಾಕಿದ್ರೂ ಅದು ನಮಗೆ ಒಂದು ಎಫೆಕ್ಟ್ ಆಗ್ತಾನೆ ಇಲ್ಲ, ಅಂದರೆ ಲಾಸ್ ಆಗ್ತಿದೆ ಅನ್ನೋರು ಇದನ್ನು ತಗೊಳ್ಳಿ. ಇದು ಫ್ರೆಂಡ್ಸ್, ನನ್ನ ಜೀವನ ಯಾವ ರೀತಿ ಇತ್ತು ಅಂದರೆ ನಾನು ಇದೇ ಥರನೇ ಕೊನೆ ಕೆಲಸ ಮಾಡ್ತಿದ್ದೆ. ಆದರೆ ನನಗೆ ಒಂದು ರೀತಿ ಮೇಲೆ ಎದ್ದೇಳೋಕ್ಕೆ ಆಗ್ತಿರಲ್ಲ ಅಂಥ ಪೊಸಿಷನಲ್ಲಿ ಇದ್ದೆ. ಈಗ ನನಗೊಂದು ಸ್ವಲ್ಪ ಹಂತವಾಗಿ ಎಲ್ಲ ಸಮಸ್ಯೆಗಳು ತೀರ್ತಾ ಬಂದಿದ್ರೆ ಅದು ಈ ಪೋಟ್ಲಿಯಿಂದನೇ. ಯಾರಿಗಾದರೂ ಬೇಕಾದರೆ ಬುಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಟೈಲರ್ಸಿಗಂತೂ ತುಂಬ ಎಫೆಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಟೈಲರ್ ಆಗಿರ್ಬೋದು, ಅಥವಾ ಮನೆಯಲ್ಲಾಗಿರ್ಬೋದು, ಶಾಪ್ಗಳಲ್ಲಾಗಿರ್ಬೋದು, ಗಿರಣಿ ಅಂಗಡಿಗಳಲ್ಲಿ ಯಾವುದೇ ಬಿಸ್ನೆಸ್ ಮಾಡ್ತಾಯಿದ್ರು ಇದನ್ನ ಇಟ್ಕೊಳ್ಳಿ. ಇದು ಹೇಗಂದರೆ
ನಾಡಿದ ಅಮಾವಾಸ್ಯೆ ಬರುತ್ತಲ್ವ, ಅಮಾವಾಸ್ಯೆ ಅಲ್ದಿದ್ರು ಶುಕ್ರವಾರ ಈ ಕೈಯಲ್ಲಿ ಇಟ್ಕೊಂಡು ನೀವು ಏನು ಬ್ಲೆಸ್ಸಿಂಗ್ ಕೇಳ್ಕೊಬೇಕು ಅದನ್ನು ಕೇಳ್ಕೊಳ್ಳಿ. ನಾನು ಬಟ್ಟೆದು ಇರುತ್ತಲ್ವ, ಪ್ರತಿದಿನ ನಾನು ನಿಜವಾಗೂ ಫ್ರೆಂಡ್ಸ್ ಪ್ರತಿದಿನ ಇದನ್ನು ಕೈ ಇಟ್ಕೊಂಡು ನಂಗೆ ಬಟ್ಟೆ ವ್ಯಾಪಾರ ಆಗಬೇಕು ಅಂತೇಳಿ ನಾನು ಎಷ್ಟು ಬೇಡ್ಕೊತೀನಿ, ಎಷ್ಟು ವ್ಯಾಪಾರ ಆಗುತ್ತೆ ಗೊತ್ತಾ. ಹಾಗೆ ಇದರಲ್ಲಿ ಇದು ನಿಮ್ಮ ಕೈಗೆ ಬಂದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಆಗುತ್ತೆ. ಆದ್ದರಿಂದ ನೀವು ಪೋಟ್ಲಿನ ತಗೊಳ್ಳಿ. ಹಾಗೆ ನನಗೆ ಈ ಬಟ್ಟೆ ದುಡ್ಡನ್ನ ನಾನು ಬಟ್ಟೆ ಸೇಲ್ ಮಾಡಿರ್ತೀನಿ ದುಡ್ಡನ್ನ, ಆ ದುಡ್ಡು ಇನ್ನು ಯಾವುದಕ್ಕಾದ್ರೂ ಖರ್ಚಾಗ್ಬಿಟ್ರೆ ಎಷ್ಟು ಬೇಜಾರಾಗತ್ತಲ್ವ. ಈ ಪೋಟ್ಲಿನ ಇಟ್ಟಿರುವಂಥ ಬಾಕ್ಸಲ್ಲೇ ನಾನು ಸಹ ದುಡ್ಡು ಇಡೋದು, ಟೈಲರಿಂಗ್ ಮಾಡಿರೋದಾಗಿರ್ಬೋದು ಅಥವಾ ಬಟ್ಟೆ ಸೇಲ್ ಮಾಡಿರೋದಾಗಿರ್ಬೋದು, ಅದು ಅದಕ್ಕೆ ಹೋಗುತ್ತೆ. ನಮಗೀಗ ನಾನು ಬಟ್ಟೆ ಸೇಲ್ ಮಾಡಿರೋ ದುಡ್ಡು ಇಟ್ಟಿರ್ತೀನಿ, ಅದು ಇನ್ನೊಂದಕ್ಕೆ ಹೋಗ್ಬಿಡ್ತು ಅಂದಾಗ ಎಷ್ಟು ಬೇಜಾರಾಗತ್ತಲ್ವ. ಬಟ್ಟೆ ಹೊಲ್ದಿರ್ತೀನಿ, ಅದರಿಂದ ನಾನು ಇನ್ನೇನೋ ಬಂಗಾರ ತಗೊಳಕ್ಕೋ ಅಥವಾ ಮತ್ತೊಂದು ಮಿಷನ್ ತಗೊಳ್ಳೋದಕ್ಕೋ ಅಥವಾ ಮನೆ ಕಟ್ಟೋದಕ್ಕೋ ಇನ್ನೇನಕ್ಕೋ ಅಂತ ಇಟ್ಟಿದ್ದದು ಖರ್ಚಾಗ್ಬಿಡ್ತು ಅಂದರೆ ಎಷ್ಟು ಬೇಜಾರಾಗುತ್ತೆ. ಆದ್ದರಿಂದ ಈ ಸರಿ ನಾನು ಸಾಲ ಮಾಡದೆ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಪೋಟ್ಲಿ ಅಂತಲೇ ಹೇಳ್ಬೋದು. ಇದರಲ್ಲಿ ಲಕ್ಷ್ಮಿ ಆಕರ್ಷಣೆಯ ವಸ್ತುಗಳಿರುತ್ತೆ. ಇದು ನಮ್ಮ ಒಂದು ಸಾಲ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಎಲ್ಲದರಿಂದನೂ ಒಳ್ಳೇದು ಮಾಡಿ ನಮ್ಮನ್ನು ಒಂದು ಒಳ್ಳೆ ಜೀವನಕ್ಕೆ ತಗೊಂಡೋಗುತ್ತೆ ಅನ್ಬೋದು. ಇದು ಲಿಸ್ಟೆಲ್ಲ ನಾಳೆ ಕಳಿಸೋಂಥದ್ದು ಫ್ರೆಂಡ್ಸ್. ಇನ್ನು ಅಂದರೆ ಇದು 2 ಒಟ್ಟೆ ಇರೋದಕ್ಕೆ ಬಾಕ್ಸಿಗೆ ಹಾಕಿದ್ವಿ, ನಾವು ಕವರಲ್ಲಿ ಕಳಿಸ್ತೀವಿ ಸಿಂಗಲ್ ಒಂದೇ ಆದರೆ. ಹಾಗೆಯೇ ನೀವು ಎಲ್ಲಿಂದ ಬುಕ್ ಮಾಡಿಕೊಂಡ್ರು ಅಲ್ಲಿ ಕಳಿಸ್ಕೊಡ್ತೀವಿ. ನಮ್ಮ ಕೇರಳ, ತಮಿಳ್ನಾಡು, ಹಾಗೆಯೇ ಬೆಂಗಳೂರು, ತುಂಬ ವಿಜಯಪುರ ತುಂಬ ಜನ ಬುಕ್ ಮಾಡಿ ತೊಗೊಂಡಿದ್ದಾರೆ. ಇದು ಹೇಗಂದ್ರೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂದರೆ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುವಂತಹ ಈ ಪೋಟ್ಲಿ. ಹಾಗೆಯೇ ನಾನು ಬಂದಿರೋವಂಥ ಟೈಲರಿಂಗಲ್ಲಿ ಬಂದಿರೋವಂಥ ದುಡ್ಡನ್ನ ಒಳ್ಳೆ ಕಡೆಗೆ ಖರ್ಚು ಮಾಡ್ತೀನಿ. ಹಾಗೆ ಬಟ್ಟೆ ಸೇಲ್ ಮಾಡಿ ಬಂದಿರೋ ದುಡ್ಡನ್ನ ಬಟ್ಟೆ ಸೇಲಿಗೆ ಉಪಯೋಗಿಸ್ತೀನಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಪೋಟ್ಲಿ ಅನ್ಬೋದು. ಹಾಗೆಯೇ ನನ್ನ ಅರ್ನಿಂಗ್ಸ್ ಯಾವ ರೀತಿ ಮಾಡ್ತೀನಿ, ಇದರಿಂದ ನಾನು ಅಂಗಡಿನೂ ಮಾಡ್ತೀನಿ, ದೊಡ್ಡದಾಗಿ ಬೆಳಿತೀನಿ ಅನ್ನೋದು ನನಗೆ ಆಸೆ ಇದೆ. ಹಾಗೆ ಇದನ್ನು ನೋಡಿ, ಪೋಟ್ಲಿನ ನಾನು ಒಬ್ಬಳೇ ಉಪಯೋಗಿಸಿ ನಾನು ಒಬ್ಬಳೇ ಒಳ್ಳೇದಾಗಬೇಕು ಅಂತ ಯಾವತ್ತೂ ಇಟ್ಟಿಲ್ಲ. ತುಂಬ ಕಡಿಮೆ ಬೆಲೆಯಲ್ಲಿ ನಿಮ್ಮೆಲ್ಲರಿಗೂ ಕೊಡ್ತಾ ಇದ್ದೀನಿ. ಬೇಕಾದವರು ತಗೊಳ್ಳಿ, ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. 500 ಕೊಡ್ತೀರಾ ನೀವು, ಒಂದು ಪೋಟ್ಲಿಗೆ 500 ಇರುತ್ತೆ. ನಮಗೆ ಕೊರಿಯರೆಲ್ಲ ಇದ್ರ ವಸ್ತುಗಳಿಗೆ ಕೊರಿಯರ್ ಮಾಡೋಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ತುಂಬಾ ದುಡ್ಡು ಖರ್ಚಾಗುತ್ತೆ. ಅದರಲ್ಲಿ ನಮಗೆ ಉಳಿಯೋವಂಥದ್ದು ಅಂದರೆ 50-100 ರೂಪಾಯಿ. ನಮ್ಮ ಮನೆಯವರು ಗಂಟೆಗಟ್ಟಲೆ ಕುತ್ಕೊಂಡು ಬರೆದು ಅದನ್ನು ಪ್ಯಾಕ್ ಮಾಡಿ ಹಾಕಿರ್ತಾರೆ, ಅದು ಅವ್ರಿಗೆ ಏನಕ್ಕಾದರೂ ಖರ್ಚಿಗೆ ಕೊಡ್ತೀನಿ. ಇದರಲ್ಲಿ ನನಗೆ ಉಳಿಯೋವಂಥದ್ದು ಏನೂ ಇಲ್ಲ. ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ. ತುಂಬ ಜನ ನಾನು ಯೂಟ್ಯೂಬ್ ವಿಡಿಯೋ ನೋಡಿದವ್ರಂತೂ ಏನೂ ಯೋಚನೆ ಮಾಡಿಲ್ಲ, ಅಕ್ಕ ನಮಗೆ ಪೋಟ್ಲಿ ಬೇಕು ಅಷ್ಟೇ. ಇನ್ಸ್ಟಾದಲ್ಲಿ ಹೋಗಿ ನೋಡಿ ಬಂದವರು ಡೀಟೇಲಾಗಿ ಕೇಳಿದ್ದಾರೆ. ನಮ್ಮ ಯೂಟ್ಯೂಬಲ್ಲಿ ನೋಡಿದಂಥವ್ರು ಅಕ್ಕ ನಂಗೆ ಪೋಟ್ಲಿ ಬೇಕು ಕಳಿಸ್ಕೊಡಿ 500 ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟು ತೊಗೊಂಡಿದ್ದಾರೆ ಅಂತ. ನನ್ನ ಮೇಲೆ ನಂಬಿಕೆ ಇಟ್ಟು ತೊಗೊಂಡವ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದನಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.